ಹಾಯ್ ಹಲೋ ಎಚ್ ಜಿ ಕನ್ನಡ ಬ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದು ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಹೇಗೆ ಮಾಡೋಣ ಅಂತ ನೋಡೋಣ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಇವತ್ತು ಮಟನ್ ಬಿರಿಯಾನಿ ಮಾಡ್ತಿರೋದ್ರಿಂದ ಮಟನ್ನ ಸ್ವಲ್ಪ ಬೇಯಿಸ್ಕೊಬೇಕು. ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನನಗೆ 1 kg ಆಗಷ್ಟು ಮಟನ್ ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಸ್ವಲ್ಪನೇ ಹಾಕೊಳ್ಳಿ, ಆಮೇಲೆ ಮತ್ತೆ ಬಿರಿಯಾನಿ ಮಾಡ್ಬೇಕಾದ್ರೆ ಸ್ವಲ್ಪ ಹಾಕ್ಬೇಕಲ್ಲ, ಎಲ್ಲ ಅದು ಹೆವಿ ಉಪ್ಪು ಹಾಕ್ಬೇಕು. ನಾನಿಲ್ಲಿ ಅರಿಶಿನ ಮತ್ತೆ ಖಾರ ಪುಡಿ ಹಾಕ್ತಾ ಇದೀನಿ. ಚೆನ್ನಾಗಿ ಕೈ ಆಡ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. 3 ರಿಂದ 4 ವಿಜಿಲ್ ಕೂಗಿಸ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ನಾನಿಲ್ಲಿ ಮಸಾಲೆ ಐಟಮ್ ಹಾಕ್ತಿದ್ದೀನಿ. ಪಲಾವು, ಗೋಡಂಬಿ, ಚಕ್ಕೆ, ಲವಂಗ, ಮೆಣಸು, ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಸಾಕು. ಕೊಬ್ಬರಿ ಹಾಕ್ತೀವಲ್ಲ ಅದು ಎಣ್ಣೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನಿಲ್ಲಿ ಕೊಬ್ಬು ಹಾಕಿದ್ದೀನಿ, ಅದರಿಂದ ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಂಡಿದ್ದೀನಿ. ಆದಷ್ಟು ಎಣ್ಣೆ ಕಡಿಮೆ ಹಾಕೊಳ್ಳಿ. ಇದರಲ್ಲೇ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ಹೆವಿ ಎಣ್ಣೆ ಆಗಬೇಕು. ನಾನಿಲ್ಲಿ ಮೀಡಿಯಂ ಸೈಜ್ ಆಗೋಷ್ಟು 2 ಈರುಳ್ಳಿ ತಗೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು 6 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಮತ್ತೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬಂದು ಖಾರಕ್ಕೆ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಖಾರಕ್ಕೆ ತಕ್ಕನಾಗಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 2 ಟೊಮೆಟೊ ತಗೊಂಡಿದ್ದೀನಿ, ಅದು ಹಾಕ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಯಾಕೆಂದರೆ ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಬೇಯೋದಕ್ಕೆ. ಸ್ವಲ್ಪ ಟೊಮೆಟೊ ಸಾಫ್ಟ್ ಆದ್ಮೇಲೆ ಅರಿಶಿನ ಪುಡಿ ಹಾಕೋಣ. ಖಾರದ ತಕ್ಕನಾಗೆ ಖಾರ ಪುಡಿ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ನಾನಿಲ್ಲಿ ಅರಿಶಿನ ಮತ್ತೆ ಖಾರ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಬೆಂದಿರೋಂಥ ಮಟನ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಹಳ್ಳಿಯವರ ಬಿರಿಯಾನಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹೇಳ್ತೀನಿ, ನಾನಿಲ್ಲಿ ಹಳ್ಳಿಯವರ ಮಟನ್ ನಾನಾಗಲೇ ಒಂದು 4 ವಿಜಿಲ್ ಮಟನ್ ಬೇಯಿಸ್ಕೊಂಡಿದ್ದೆ, ಅದೇ ನೀರು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ ಒಂದು 3/4 ಲೀಟರ್ ಅಷ್ಟು ನೀರು ಹಾಕಿ ಸರಿಯಾದ ಅಳತೆ ಇರುತ್ತೆ.
ನೀರು ಕುದಿ ಬರ್ತಿದೆ, ಅಕ್ಕಿ ಹಾಕೋಣ. ಈ ಟೈಮಲ್ಲಿ ನೀವು ಉಪ್ಪು ಚೆಕ್ ಮಾಡ್ಕೊಬೋದು. ಸ್ವಲ್ಪ ಕಡಿಮೆ ಆದರೆ ಉಪ್ಪು ಹಾಕೊಳ್ಳಿ. ಸಣ್ಣದಾಗಿ ಹೆಚ್ಚಿಟ್ಟಿರುವಂತ ಕೊತ್ತಂಬರಿ ಪುದೀನ ಹಾಕ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಆಗಿದೆ, ಬನ್ನಿ ಹೇಗಾಗಿದೆ ಅಂತ ನೋಡಿ. ನೋಡಿ, ನೀವೇ ನೋಡ್ತಿದ್ದೀರಾ ಎಷ್ಟು ಹುಡಿಯಾಗಿದೆ ಅನ್ನ. ಸಾಕು, 2 ವಿಜಿಲ್ ಆದ್ರೆ ಸಾಕು. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಬಿರಿಯಾನಿ ಜೊತೆಗೆ ರೈತನ ಮಾಡ್ಕೊಂಡಿದ್ದೀನಿ. ಈ ರೈತಗೆ ಈರುಳ್ಳಿ, ಟೊಮೆಟೊ ಹಣ್ಣು, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇವೆರಡು ಒಳ್ಳೆ ಕಾಂಬಿನೇಷನ್ನು. ನೀವು ಒಂದ್ಸರಿ ಟ್ರೈ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತೆ HG ಫುಡ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಮುಂದಿನ ವಿಡಿಯೋ ಸಿಗೋಣ.